ಇನ್ನು ಕಾನೂನು ಹಾಗೂ ಮಾನವ ಹಕ್ಕು ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ಈ ಒಂದು ಇಲಾಖೆಯಲ್ಲಿ 7830 ಹುದ್ದೆಗಳು ಖಾಲಿ ಇದೆ. ಎ ಗ್ರೇಡ್ ನಲ್ಲಿ 2706, ಬಿ ಗ್ರೇಡ್ ನಲ್ಲಿ 177, ಸಿ ಗ್ರೇಡ್ ನಲ್ಲಿ 170 ಹಾಗೆ ಡಿ ಗ್ರೇಡ್ ನಲ್ಲಿ 5140 ಹುದ್ದೆಗಳು ಖಾಲಿ ಇದೆ. ಹಾಗೆ ಭಾರಿ ಹಾಗೂ ಮಧ್ಯಮ ಕೈಗಾರಿಕೆ ಇಲಾಖೆಯಲ್ಲೂ ಕೂಡ 379 ಹುದ್ದೆಗಳು ಖಾಲಿ ಹೊಡಿತಾ ಇರುವಂತದ್ದು. ಎ ಗ್ರೇಡ್ ನಲ್ಲಿ 21, ಹಾಗೆ ಬಿ ಗ್ರೇಡ್ ನಲ್ಲಿ 81, ಸಿ ಗ್ರೇಡ್ ನಲ್ಲಿ 191, ಡಿ ಗ್ರೇಡ್ ನಲ್ಲಿ 86 ಹುದ್ದೆಗಳು ಖಾಲಿ ಇರುವಂತದ್ದು. ಪ್ರಮುಖವಾಗಿ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯಲ್ಲಿ 7853 ಹುದ್ದೆಗಳು ಖಾಲಿ ಇರುವಂಥದ್ದು ಗಮನಿಸ್ತಾ ಇರಬಹುದು. ಎ ಗ್ರೇಡ್ ಅಲ್ಲಿ 2706, ಬಿ ಗ್ರೇಡ್ ಅಲ್ಲಿ 177, ಅದೇ ರೀತಿಯಾಗಿ ಸಿ ಗ್ರೇಡ್ ಅಲ್ಲಿ 170, ಡಿ ಗ್ರೇಡ್ ಅಲ್ಲಿ ಅತಿ ಹೆಚ್ಚು ಈ ಇಲಾಖೆಗೆ ಸಂಬಂಧಪಟ್ಟಂತೆ ಸಿ ಗ್ರೇಡ್ ಅಲ್ಲಿ ಡಿ ಗ್ರೇಡ್ ಅಲ್ಲಿ ಹೆಚ್ಚಿನ ಖಾಲಿ ಇರುವಂಥದ್ದು 5140. ಒಟ್ಟಾರೆಯಾಗಿ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯಲ್ಲಿ 7853 ಹುದ್ದೆಗಳು ಖಾಲಿ ಇರುವಂಥದ್ದು. ಇದರ ಜೊತೆಗೆ ಮತ್ತೊಂದು ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆಯಲ್ಲಿ ಒಟ್ಟಾರೆಯಾಗಿ ಇರುವಂಥದ್ದು 379. ಇಲ್ಲಿ ಕಾನೂನು ಮತ್ತು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟಂತೆ 7853 ಎಚ್ ಕೆ ಪಾಟೀಲ್ ಅವರು ಅನ್ಕೋತೀನಿ ಈ ಇಲಾಖೆಗೆ ಸಂಬಂಧಪಟ್ಟಂತೆ ಸಚಿವರು. ಕಾನೂನು ಈಗ ಇಲ್ಲಿ ಒಟ್ಟಾರೆಯಾಗಿ ಕಾನೂನು ಸುವ್ಯವಸ್ಥೆ ಅಥವಾ ಕಾನೂನು ಪ್ರಕರಣಗಳೇನು ದಾಖಲೆಗಳಿದ್ದಾವೆ, ಕೋರ್ಟ್ಗಳು ಚೆನ್ನಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ರೆ ದಿನಕ್ಕೆ ಸಾಕಷ್ಟು ಪ್ರಕರಣಗಳು ದಾಖಲಾಗ್ತವೆ, ಕೋರ್ಟ್ ಹೋಗ್ತವೆ. ಅದನ್ನು ಕೂಡ ಬಗೆಹರಿಸಬೇಕು. ಯಾಕಂತಂದು ಹೇಳಿದ್ರೆ ಕೋರ್ಟ್ ಸಿಬ್ಬಂದಿಗಳ ಕೊರತೆ ಇತ್ತು ಅಂದ್ರೆ ಆ ಒಂದು ಪ್ರಕರಣಗಳು ಕೂಡ ವಿಳಂಬ ಆಗುತ್ತೆ. ಅಂತಿಮವಾಗಿ ವಾದ ವಿವಾದಗಳು ನಡೆಯುವಂಥದ್ದು ಬೇರೆ, ಆದ್ರೆ ಒಂದು ಆರ್ಡರ್ ಕಾಪಿಯನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ಈ ಪ್ರಕರಣಗಳು ಬೇಗ ಇತ್ಯರ್ಥ ಆಗಬೇಕು ಅಂತಂದು ಹೇಳಿದ್ರೆ ಅಲ್ಲಿ ಸಿಬ್ಬಂದಿಗಳ ಅವಶ್ಯಕತೆ ಇದೆ. ಸೊ ಹಂಗಾಗಿ ಆ ಒಂದು ಕೆಲಸಕ್ಕೂ ಕೂಡ ಮೊನ್ನೆ ಸರ್ಕಾರವು ಕೂಡ ಒಂದು ತೀರ್ಮಾನ ಮಾಡಿದೆ, ಸಾದಷ್ಟು ದಾಖಲಾದಂಥ ಪ್ರಕರಣಗಳನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡಬೇಕು ಅನ್ನೋಂಥದ್ದು. ಸೊ ಆ ಕೆಲಸವನ್ನು ಸರ್ಕಾರ ಮಾಡಬೇಕಾದ್ರೆ ನೀವು ಮಾಡಬೇಕು ಅನ್ನೋಂಥದ್ದಾದ್ರೆ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಯಾಕಂದ್ರೆ ಮಾನವ ಸಂಪನ್ಮೂಲ ಇದ್ದಷ್ಟು ಕೆಲಸದ ವೇಗದ ಗತಿ ಜಾಸ್ತಿ ಆಗತ್ತೆ ಅಂತ.